ಲೂಲು ಮಾಲ್ ಮುಂದೆ ಹೊತ್ತಿ ಉರಿದಿದೆ ಕೆಎಸ್ಆರ್ಟಿಸಿ ಬಸ್. ಬೆಂಗಳೂರು ಶಿವಮೊಗ್ಗ ಸಂಚಾರ ಮಾಡ್ತಾ ಇದ್ದಂತಹ ಬಸ್ ಇದೀಗ ದಿಢೀರಾಗಿ ಹೊತ್ತಿ ಉರಿದಿದೆ. ರಾತ್ರಿ ಮೆಜೆಸ್ಟಿಕ್ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಿಂದ ಶಿವಮೊಗ್ಗಕ್ಕೆ ಹೊರಟಿತ್ತು ಕೆಎಸ್ಆರ್ಟಿಸಿ ಸಾರಿಗೆ ಬಸ್. ದಿಢೀರಾಗಿ ಇದೀಗ ಬೆಂಕಿ ಕಾಣಿಸಿಕೊಂಡಿದೆ. ಬಸ್ನಲ್ಲಿ ಆಗಿದ್ದಂತಹ ಈ ಒಂದು ಬೆಂಕಿ ಅವಘಡ ಡಿಪೋ 5 ದೀಪಾಂಜಲಿ ನಗರಕ್ಕೆ ಸೇರಿದಂತಹ ಕೆಎಸ್ಆರ್ಟಿಸಿ ಬಸ್ ಇದು. ಬಸ್ನಲ್ಲಿ 25 ರಿಂದ 30 ಜನ ಪ್ರಯಾಣಿಕರು ಕೂಡ ಪ್ರಯಾಣವನ್ನ ಮಾಡ್ತಾ ಇದ್ರು. ಲೂಲು ಮಾಲ್ ಮುಂದೆ ಹೊತ್ತಿ ಉರಿದಿದೆ ಕೆಎಸ್ಆರ್ಟಿಸಿ ಬಸ್. ಇದೀಗ ದಿಢೀರಾಗಿ ಒಂದು ಬಸ್ಸಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಬೆಂಗಳೂರು ಟು ಶಿವಮೊಗ್ಗ ಸಂಚಾರ ಮಾಡ್ತಾ ಇದ್ದಂತಹ ಬಸ್ ಇದು. ರಾತ್ರಿ ಮೆಜೆಸ್ಟಿಕ್ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಿಂದ ಹೊರಟಿತ್ತು ಈ ಒಂದು ಬಸ್. ಶಿವಮೊಗ್ಗಗೆ ಹೊರಟಿದ್ದಂತಹ ಕೆಎಸ್ಆರ್ಟಿಸಿ ಸಾರಿಗೆ ಬಸ್ನಲ್ಲಿ ಅವಘಡ ಸಂಭವಿಸಿದೆ. ಇನ್ನು ಡಿಪೋ 5 ದೀಪಾಂಜಲಿ ನಗರಕ್ಕೆ ಸೇರಿದಂತಹ ಕೆಎಸ್ಆರ್ಟಿಸಿ ಬಸ್ ಇದು. ಈ ಬಸ್ಸಲ್ಲಿ 25 ರಿಂದ 30 ಜನ ಪ್ರಯಾಣಿಕರು ಕೂಡ ಪ್ರಯಾಣವನ್ನ ಮಾಡ್ತಾ ಇದ್ರು ಅನ್ನೋ ಮಾಹಿತಿ ಇದೆ. ಲೂಲು ಮಾಲ್ ಮುಂದೆಯೇ ನಡೆದಿರುವಂತಹ ದುರ್ಘಟನೆ ನೋಡಿ. ಈ ಒಂದು ದೃಶ್ಯಗಳಲ್ಲಿ ನೋಡಬಹುದು, ಗಮನಿಸಬಹುದು ಅಂತಂದ್ರೆ ಎಲ್ಲವೂ ಕೂಡ ಸಂಪೂರ್ಣವಾಗಿ ಸುಟ್ಟು ಹೋಗ್ತಾ ಇದೆ ಬಸ್. ಮತ್ತೊಂದು ಕಡೆ ಸುಟ್ಟು ಹೋಗಿರೋ ನಂತರವೂ ದೃಶ್ಯಗಳು ಕೂಡ ನೋಡಬಹುದು. ಬೆಂಕಿ ನಂದಿಸಿದ್ದಾರೆ. ಅದಾದ ನಂತರ ನಿನ್ನೆ ರಾತ್ರಿ ನಡೆದಿರುವಂತಹ ಘಟನೆ. ಬೆಂಗಳೂರು ಟು ಶಿವಮೊಗ್ಗ ಸಂಚಾರ ಮಾಡ್ತಾ ಇದ್ದಂತಹ ಕೆಎಸ್ಆರ್ಟಿಸಿ ಬಸ್ ಇದು. ದಿಢೀರಾಗಿ ಈ ರೀತಿಯಾಗಿ ಬೆಂಕಿ ಕಾಣಿಸಿಕೊಂಡಿದೆ. ಅದಾದ ನಂತರ ಬೆಂಕಿಯನ್ನು ನಂದಿಸಿದ್ದಾರೆ. ಬೆಂಗಳೂರು ಲೂಲು ಮಾಲ್ ಮುಂದೆನೇ ನಡೆದಿರುವಂತಹ ದುರ್ಘಟನೆ ಇದು. ಅದರಲ್ಲೂ ಕೂಡ ನಿನ್ನೆ ರಾತ್ರಿ ಹೊರಟಿತ್ತು ಈ ಬಸ್ಸು. ಶಿವಮೊಗ್ಗಗೆ ಹೊರಟಿದ್ದಂತಹ ಕೆಎಸ್ಆರ್ಟಿಸಿ ಬಸ್. ಅದರಲ್ಲೂ ಕೂಡ 25 ರಿಂದ 30 ಜನ ಪ್ರಯಾಣ ಕೂಡ ಮಾಡ್ತಾ ಇದ್ರು ಅನ್ನೋ ಮಾಹಿತಿ ಇದೆ. ಸದ್ಯ ಇಲ್ಲಿ ಯಾರಿಗಾದ್ರೂ ಏನಾದರೂ ಆಗಿದೆಯಾ ಅಥವಾ ಏನಾದರೂ ಹೆಚ್ಚು ಕಡಿಮೆ ಆಗಿದೆಯಾ ಅನ್ನೋ ಮಾಹಿತಿ ಈಗಲೂ ಕೂಡ ಸರಿಯಾಗಿ ಕೊಡಲಿಲ್ಲ. ಆದರೆ ಬಹುಶಃ ಯಾರಿಗೂ ಕೂಡ ಏನೂ ಪ್ರಾಣಾಪಾಯ ಆಗಿಲ್ಲ ಅನ್ನುವಂಥದ್ದು ಕೂಡ ಒಂದು ಕಡೆ ನಾವು ಯೋಚನೆ ಮಾಡಬಹುದು. ಕಾರಣ ಏನು ಅಂತಂದ್ರೆ ಆ ರೀತಿಯಾದಂಥ ಮಾಹಿತಿ ಯಾವುದು ಬರಲಿಲ್ಲ. ಮತ್ತೊಂದು ಕಡೆ ಇಲ್ಲಿ ಕೂಡಲೇ ಬೆಂಕಿಯನ್ನ ನಂದಿಸಿದ್ದಾರೆ. ನೋಡ್ತಾ ಇದ್ದೀವಿ ದೃಶ್ಯಗಳಲ್ಲಿ ಗಮನಿಸಬಹುದು.